ನೀವೇನಾದರೂ ಬೆಂಗಳೂರಲ್ಲಿ ಇದ್ಬಿಟ್ಟು ವೀಕೆಂಡು ಅಥವಾ ವೀಕ್ಡೇಸ್ಗೂ ಯಾವುದೋ ಒಂದು ಒಳ್ಳೆ ಟ್ರೆಕ್ ಒಂದು ದಿನಕ್ಕೆ ಆಗುವಂಥ ಒಂದು ಒಳ್ಳೆ ಟ್ರೆಕ್ ಹುಡುಕ್ತಿದ್ರೆ ನಾನು ನಿಮಗೆ ಇವಾಗ ಹೇಳ್ತಿರ್ತಕ್ಕಂಥ ಈ ಟ್ರೆಕ್ನ ಮಾಡೋದು ನಿಮಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಯಾಕಂದರೆ ನಾನು ಸುಮಾರು 5-6 ಟ್ರೆಕ್ ಮಾಡಿದ್ದೀನಿ ಬೆಂಗಳೂರು ಸುತ್ತಮುತ್ತ 50 ಕಿಲೋಮೀಟ್ರ್ 60 ಕಿಲೋಮೀಟ್ರು ಅಂತರದಲ್ಲಿರ್ತಕ್ಕಂಥ 5-6 ಟ್ರೆಕ್ ಮಾಡಿದ್ದೀನಿ. ಆ 5-6 ಟ್ರೆಕ್ಕಲ್ಲಿ ನನಗೆ ಬೆಸ್ಟ್ ಅನಿಸಿದ್ದು ಇದು ಮಾಕ್ಳಿ ದುರ್ಗ. ಈ ಟ್ರೆಕ್ ಹೆಸರು ಬಂದುಬಿಟ್ಟು ಮಾಕ್ಳಿ ದುರ್ಗ. ನೀವೇನಾದ್ರು ಬೆಂಗಳೂರಿಂದ ಬರ್ತಿದ್ರೆ 60 ಕಿಲೋಮೀಟ್ರ್ ದೂರ ಆಗುತ್ತೆ. ಸೊ ಗೌರಿಬಿದನೂರಿಗೆ ಹೋಗ್ತಕ್ಕಂಥ ರೂಟ್ನ ಹಿಡ್ಕೊಂಡ್ರೆ ನೀವು ವಾಯಾ ದೊಡ್ಡಬಳ್ಳಾಪುರ ಮೂಲಕ ಬಂದರೆ ದೊಡ್ಡಬಳ್ಳಾಪುರ ದಾಟಿ 13 ಕಿಲೋಮೀಟ್ರ್ ಮುಂದೆ ಬಂದರೆ ನಿಮಗೆ ಮಾಕ್ಳಿ ದುರ್ಗ ಸಿಗುತ್ತೆ. ಬಟ್ ಈ ಮಾಕ್ಳಿ ದುರ್ಗ ಟ್ರೆಕ್ ಮಾಡಬೇಕಾದ್ರೆ ಬಿಫೋರ್ ದಟ್ ನೀವೇನು ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಅರಣ್ಯ ಇಲಾಖೆ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಹೆಸರಿಂದ ನೀವು ರಿಜಿಸ್ಟರ್ ಮಾಡಬೇಕಾಗ್ತದೆ. ಈ ಟ್ರೆಕ್ಕಿಂಗ್ನ ಆರಂಭಿಕ ಸಮಯ ಬಂದುಬಿಟ್ಟು 6 ಗಂಟೆ 6ರಿಂದ 10 ಗಂಟೆ ಒಳಗಡೆ ಶುರು ಮಾಡಬೇಕು, ಆದಷ್ಟು ಬೇಗ ಮುಗಿಸ್ಬೇಕು. ಆ್ಯಂಡ್ ಟ್ರೆಕ್ ಹೇಳ್ಕೊಳ್ಳೋಂಗೇನು ಕಷ್ಟ ಇಲ್ಲ, ಬಿಗಿನರ್ ಫ್ರೆಂಡ್ಲಿ ಇದೆ. ಸುಮಾರು 2 ಕಿಲೋಮೀಟ್ರ್ ಹತ್ತಬೇಕು, 2 ಕಿಲೋಮೀಟ್ರ್ ಇಳಿಬೇಕು, ಒಟ್ಟು 4 ಕಿಲೋಮೀಟ್ರ್ ಆಗುತ್ತೆ. ಸುಮಾರು 5 ಅವರ್ ಡ್ಯೂರೇಷನ್ ಇರ್ಬೋದು. ಸ್ಟಾರ್ಟಿಂಗ್ ಒಂದು 500 ಮೀಟ್ರ್ ನೀವು ನಡ್ಕೊಂಡು ಬಂದರೆ ಫ್ಲ್ಯಾಟ್ ದಾರಿ ಇರುತ್ತೆ. ಅದಾದಮೇಲೆ ನಿಮಗೆ ಹತ್ತಲಿಕ್ಕೆ ಎತ್ತರ ಇರ್ತಕ್ಕಂಥ ಜಾಗ ಸಿಗ್ತದೆ, ಅಂದರೆ ಹಿಂಗಿರುವಂಥ ಆಫ್ ಇರುವಂಥ ಜಾಗ ಸಿಗುತ್ತೆ. ಸೊ ಹತ್ಕೊಂಡು ಹೋಗ್ಬೇಕಾದ್ರೆ ದಾರಿಯೆಲ್ಲ ಸ್ವಲ್ಪ ಕಲ್ಲುಗಳಿಂದ ಕೂಡಿದೆ. ಸೊ ಬಿ ಕೇರ್ಫುಲ್, ಎಲ್ಲರೂ ಆ್ಯಂಕಲ್ ಟ್ವಿಸ್ಟ್ ಆಗ್ಬೋದು. ಹಾಗೆ ಮೇಲೆ ಬರ್ತಾ ಬರ್ತಾ ಕಾಡದ್ದಂಗಿದೆ. ಸ್ವಲ್ಪ ಕಾಡನ್ನ ದಾಟ್ಕೊಂಡು ಇನ್ನೊಂದು 500 ಮೀಟ್ರ್ ಮೇಲೆ ಬಂದರೆ ನಿಮಗೆ ವ್ಯೂ ಕಾಣಕ್ಕೆ ಶುರು ಆಗುತ್ತೆ. ಯಾವ ರೀತಿ ವ್ಯೂ ಅಂದರೆ ನೀವು ಹೋಗ್ತಕ್ಕಂಥ ದಾರಿ ಅಪೋಸಿಟು ನಿಮಗೆ ಅಂದರೆ ಸೈಡು ಲೆಫ್ಟ್ ಸೈಡ್ಗೆ ನಿಮಗೊಂದು ಕೆರೆ ಕಾಣಿಸ್ಕೊಳ್ಳುತ್ತೆ, ದೊಡ್ಡ ಕೆರೆ ಹಿಂದ್ಗಡೆ ಒಂದು ದೊಡ್ಡ ಬೆಟ್ಟ. ಸೊ ಆ ವ್ಯೂ ನೋಡ್ತಾ ಹೋದಂಗೆ ಗಾಳಿನೂ ಹತ್ತ ಹೋದಂಗೆ ಗಾಳಿನೂ ಜಾಸ್ತಿ ಆಗುತ್ತೆ. ಸೊ ಆ ಗಾಳಿಗೆ ಜೊತೆಗೆ ಆ ವ್ಯೂಗೆ ನಿಮ್ಮ ಮನಸ್ಸು ಪುಳಕಿತ ಆಗೋದಂತೂ ಗ್ಯಾರಂಟಿ. ಆ್ಯಂಡ್ ನೀವು ಎಲ್ಲೇ ನಿಂತು ಫೋಟೋ ತೊಗೊಂಡ್ರು ಸಿನಿಮ್ಯಾಟಿಕ್ ಆಗಿ ಬರ್ತಕ್ಕಂಥ ಫೋಟೋಗಳೇ ಸಿಗುತ್ತೆ. ಮಾಕ್ಳಿ ದುರ್ಗಕ್ಕೆ ತುದಿ ಮೇಲೆ ಹೋದ್ಮೇಲೆ ನಿಮಗೆ ಅಲ್ಲಿ ಒಂದು ಕೋಟೆ ಸಿಗುತ್ತೆ. ಕೋಟೆ ಏನು ಅಷ್ಟೊಂದು ಸುಸ್ಥಿತಿಯಲ್ಲಿಲ್ಲ. ನನ್ನ ಪ್ರಕಾರ ಸುಮಾರು 3 ಶತಮಾನಗಳಿಂದ ಕಟ್ಟಿರ್ಬೋದು, ಅಥವಾ ಕೆಂಪೇಗೌಡರ ಕಾಲದಲ್ಲಿ ಕಟ್ಟಿರ್ಬೋದು. ಕಟ್ಟಡಗಳನ್ನ ನೋಡೋದಾದರೆ ಅದು ಟಿಪ್ಪುವಿನ ಕಾಲದಲ್ಲಿ ಕಟ್ಟಿರ್ಬೋದು ಅಂತ ನನ್ನ ಪ್ರಕಾರ. ಕೋಟೆ ಮುಂಚೆನೇ ಇತ್ತು, ಬಟ್ ಅಲ್ಲಿರ್ತಕ್ಕಂಥ ಕಟ್ಟಡಗಳನ್ನ ಒಂದು ಕಟ್ಟಡ ನೋಡಿದೆ, ಅದು ಇಂಡೋ ಪರ್ಷಿಯನ್ ಶೈಲಿಯಲ್ಲಿದೆ. ಸೊ ಆ ಇಂಡೋ ಪರ್ಷಿಯನ್ ಶೈಲಿ ಅಂದರೆ ಅದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕಟ್ಟಿರುವಂಥದ್ದು. ಮೇ ಬಿ ಅದು ಆ ಟೈಮಲ್ಲಿ ಗೋದಾಮ್ ಆಗಿರ್ಬೋದು, ಯಾವುದೇ ರೀತಿಯ ಮದ್ದು ಗುಂಡುಗಳಾಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಾದ ವಸ್ತುಗಳ ಗೋದಾಮ್ ಆಗಿರ್ಬೋದು. ನಿಮಗೆ ಕೋಟೆಗೆ ಎಂಟ್ರಿ ಪಾಯಿಂಟ್ ಅಂತ ಒಂದು ಬಾಗಿಲು ಸಿಗುತ್ತೆ. ಅಷ್ಟೊಂದು ಹೈಟ್ ಇಲ್ಲ, ಸುಮಾರು 4 ಅಡಿ ಇರ್ಬೋದು. ಬಗ್ಗಿ ಹೋಗಬೇಕು. ಕೋಟೆ ಬಾಗಿಲನ್ನ ದಾಟ್ಕೊಂಡು ಮುಂದೆ ಹೋದ್ಮೇಲೆ ನಿಮಗೆ ಒಂದು ದೇವಸ್ಥಾನ ಸಿಗುತ್ತೆ. ದೇವಸ್ಥಾನ ಬಂದುಬಿಟ್ಟು ಶಿವಂದು. ಸುಮಾರು 3 ಕೋಣೆಗಳಿದೆ. 3 ಕೋಣೆಗಳಲ್ಲಿ ಮೊದಲನೇ ಕೋಣೆ ಖಾಲಿ ಇದ್ದು, 2ನೇ ಕೋಣೆಯಲ್ಲಿ ನಂದಿ ವಿಗ್ರಹ ಇರುತ್ತೆ, 3ನೇ ಕೋಣೆಯಲ್ಲಿ ನಿಮಗೆ ಶಿವನ ಒಂದು ಲಿಂಗ ಕಾಣಿಸ್ಕೊಳ್ಳುತ್ತೆ. ನೀವು ಬರಬೇಕಾದ್ರೂ ಕೇರ್ಫುಲ್ಲಾಗಿ ಬರಬೇಕು. ಮಳೆಗಾಲ ಟೈಮಲ್ಲಿ ಕಾಲು ಜರ್ತಕ್ಕಂಥ ಸಂಭಾವನೆ ಜಾಸ್ತಿ ಇರುತ್ತೆ. ಸೊ ಈ ಟ್ರೆಕ್ ಬಗ್ಗೆ ನಿಮ್ಗೇನಾದರೂ ಜಾಸ್ತಿ ಮಾಹಿತಿ ಬೇಕಿದ್ದರೆ ನನಗೆ DM ಮಾಡಿ, ನಾನು ನಿಮಗೆ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.